ಶಾಸಕ ಜಮೀರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಶುಕ್ರವಾರ ಶುಕ್ರ ದೆಸೆ ಶುರುವಾಯ್ತಾ ಅನ್ನುವಂಥದ್ದು. ಜಮೀರ್ಗೆ ಬಿಗ್ ಶಾಕ್, ಬಿಗ್ ರಿಲೀಫ್. ಶುರುವಾಯ್ತಾ ಶುಕ್ರ ದೆಸೆ. ಸಾಲು ಸಾಲು ಸಂಕಷ್ಟದ ಮಧ್ಯೆ ಜಮೀರ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಜಮೀರ್ ಅಹಮದ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಇತ್ತು. ಸಿಬಿಐ ತನಿಖೆ ಕೋರಿ ಆಲಂ ಪಾಷಾ ಸಲ್ಲಿಸಿದ್ದಂತಹ ಪಿಐಎಲ್ ಈಗ ವಜಾ ಆಗಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪೀಠದಿಂದ ಅರ್ಜಿ ವಜಾ ಆಗಿರುವಂತದ್ದು. ತೆರಿಗೆ ವಂಚನೆ ಕೇಸ್ ಬಗ್ಗೆ ಜಿಎಸ್ಟಿಯಿಂದ ತನಿಖೆ ನಡೀತಾ ಇದೆ. ಹೀಗಾಗಿ ಈ ಕೇಸ್ನಲ್ಲಿ ಸಿಬಿಐ ತನಿಖೆ ಬೇಕಾಗಿಲ್ಲ ಅಂತ ಹೇಳಿದೆ ಹೈಕೋರ್ಟ್. ಜಮೀರ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಶುರುವಾಯ್ತಾ ಶುಕ್ರ ದೆಸೆ. ಸಾಲು ಸಾಲು ಸಂಕಷ್ಟದ ಮಧ್ಯ ಜಮೀರ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಜಮೀರ್ ಅಹಮದ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೂಡ ಕೇಳಿ ಬಂದಿತ್ತು. ಸಿಬಿಐ ತನಿಖೆ ಕೋರಿ ಆಲಂ ಪಾಷಾ ಸಲ್ಲಿಸಿದ್ದಂತಹ ಪಿಐಎಲ್ ಈಗ ವಜಾ ಆಗಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪೀಠದಿಂದ ಅರ್ಜಿ ವಜಾ ಆಗಿರುವಂತದ್ದು. ತೆರಿಗೆ ವಂಚನೆ ಕೇಸ್ ಬಗ್ಗೆ ಜಿಎಸ್ಟಿಯಿಂದ ಈಗಾಗಲೇ ತನಿಖೆ ನಡೀತಾ ಇದೆ. ಹೀಗಾಗಿ ಈ ಕೇಸ್ನಲ್ಲಿ ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿರುವಂತದ್ದು. ಈ ಕೇಸ್ನಲ್ಲಿ ಸಿಬಿಐ ತನಿಖೆ ಬೇಕಾಗಿಲ್ಲ ಅಂತ ಕೂಡ ಹೈಕೋರ್ಟ್ ಹೇಳಿದೆ. ಇದೀಗ ಶಾಸಕ ಜಮೀರ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಏನಾದ್ರೂ ಶುಕ್ರ ದೆಸೆ ಶುರುವಾಯ್ತಾ ಜಮೀರ್ಗೆ ಅಂತ ಸಾಲು ಸಾಲು ಸಂಕಷ್ಟದ ಮಧ್ಯೆ ಈಗ ಅವ್ರಿಗೆ ಸಿಕ್ಕಿರುವಂತದ್ದು ಸಿಹಿ ಸುದ್ದಿ ಹೈಕೋರ್ಟ್ನಿಂದ. ಇದೀಗ ಜಮೀರ್ ಅಹಮದ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೂಡ ಕೇಳಿ ಬಂದಿತ್ತು. ಸಿಬಿಐ ತನಿಖೆ ಕೋರಿ ಆಲಂ ಪಾಷಾ ಸಲ್ಲಿಸಿದ್ದಂತಹ ಪಿಐಎಲ್ ಈಗ ವಜಾ ಆಗಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪೀಠದಿಂದ ಈ ಒಂದು ಅರ್ಜಿ ವಜಾ ಆಗಿರುವಂತದ್ದು. ತೆರಿಗೆ ವಂಚನೆ ಕೇಸ್ ಬಗ್ಗೆ ಈಗ ಜಿಎಸ್ಟಿಯಿಂದ ತನಿಖೆ ನಡೀತಾ ಇದೆ. ನ್ಯಾಷನಲ್ ಟ್ರಾವೆಲ್ಸ್ ಮೇಲೆ ದಾಳಿ ವೇಳೆ ಅಕ್ರಮ ಪತ್ತೆ ಕೇಸ್. ಜಮೀರ್ ಅಹಮದ್ ಖಾನ್ಗೆ ತಪ್ಪೋದಿಲ್ವಾ ಆಘಾತ ಅನ್ನುವಂತಹ ಪ್ರಶ್ನೆ. ರಿಲೀಫ್ ಬೆನ್ನಲ್ಲೇ ಶಾಕ್ ಕೊಡಲು ಆಲಂ ಪಾಷಾ ನಿರ್ಧಾರ ಮಾಡಿರುವಂತದ್ದು. ಪಿಐಎಲ್ ವಜಾ ಹಿನ್ನೆಲೆಯಲ್ಲಿ ಸುಪ್ರೀಂ ಮೆಟ್ಟಿಲೇರಲು ಪಾಷಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಮೀರ್ ಡಿಸಿಎಂ ಆಗುವ ಸಾಧ್ಯತೆ ಇದೆ. ತನಿಖೆಯಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಕೂಡ ಇರುವಂತದ್ದು. ಜಮೀರ್ ಪ್ರಕರಣವನ್ನ ಸಿಬಿಐಗೆ ಕೊಡಲೇಬೇಕು ಅಂತ ಪಾಷಾ ಈಗ ಪಟ್ಟು ಹಿಡಿದಿದ್ದಾರೆ. ಈ ಹಗರಣದ ಹಿಂದಿನ ಕಹಾನಿ ಬಯಲಿಗೆ ಬರಲೇಬೇಕು. ಅಲ್ಲಿಯವರೆಗೂ ಕೂಡ ನಾನು ವಿರಮಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ಗೆ ಅರ್ಜಿದಾರ ಆಲಂ ಪಾಷಾ ಹೇಳಿಕೆ. ನ್ಯಾಷನಲ್ ಟ್ರಾವೆಲ್ಸ್ ಮೇಲೆ ದಾಳಿ ವೇಳೆ ಅಕ್ರಮ ಕೇಸ್ ಪತ್ತೆಯಾಗಿರುವಂತದ್ದು. ಜಮೀರ್ ಅಹಮದ್ ಖಾನ್ಗೆ ತಪ್ಪೋದಿಲ್ವಾ, ಹಾಗಿದ್ರೆ ಆಘಾತ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯಾಗಿದೆ. ರಿಲೀಫ್ ಬೆನ್ನಲ್ಲೇ ಶಾಕ್ ಕೊಡಲು ಈಗ ಆಲಂ ಪಾಷಾ ನಿರ್ಧಾರವನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಪಿಐಎಲ್ ವಜಾ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಈಗ ಪಾಷಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಅಲ್ಲ, ಡಿಸಿಎಂ ಆಗುವ ಸಾಧ್ಯತೆ ಇದೆಯಂತೆ. ತನಿಖೆಯಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇರುವ ಕಾರಣ ಈ ಹಗರಣದ ಹಿಂದಿನ ಕಹಾನಿ ಬಯಲಿಗೆ ಬರಲೇಬೇಕು. ಏನೆಲ್ಲ ಆಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿಯವರೆಗೂ ಕೂಡ ನಾನು ಹಿಂದೆ ಬರೋದಿಲ್ಲ, ಪ್ರಶ್ನೆಯೇ ಇಲ್ಲ ಅಂತ ಅಶ್ವವೇಗ ನ್ಯೂಸ್ಗೆ ಈಗ ಅರ್ಜಿದಾರ ಆಲಂ ಪಾಷಾ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಜಮೀರ್ ಅಹಮದ್ ಖಾನ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಸಾಲು ಸಾಲು ಸಂಕಷ್ಟದ ಮಧ್ಯೆ ಈಗ ಸಿಹಿ ಸುದ್ದಿ ಸಿಗ್ತಾ ಇರುವಂಥದ್ದು. ಜಮೀರ್ ಅಹಮದ್ ವಿರುದ್ಧ ಈಗ ತೆರಿಗೆ ವಂಚನೆ ಆರೋಪ ಕೂಡ ಕೇಳಿ ಬಂದಿತ್ತು. ಸಿಬಿಐ ತನಿಖೆಯನ್ನ ಕೋರಿ ಆಲಂ ಪಾಷಾ ಒಂದು ಪಿಐಎಲ್ ವಜಾ ಆಗಿರುವಂಥದ್ದು ಸಲ್ಲಿಸಿದ್ದಂತಹ ಅರ್ಜಿ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪೀಠದಿಂದ ಈ ಒಂದು ಅರ್ಜಿ ವಜಾ ಆಗಿದೆ. ತೆರಿಗೆ ವಂಚನೆ ಕೇಸ್ ಬಗ್ಗೆ ಜಿಎಸ್ಟಿಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಹಾಗಾಗಿ ಈ ಕೇಸ್ನಲ್ಲಿ ಸಿಬಿಐ ತನಿಖೆ ಬೇಕಾಗಿಲ್ಲ ಅಂತ ಕೂಡ ಹೈಕೋರ್ಟ್ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಈ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಮೇಲೆ ದಾಳಿಯ ವೇಳೆ ಈ ಒಂದು ಅಕ್ರಮ ಪತ್ತೆಯಾಗಿತ್ತು. ಈ ಒಂದು ಕೇಸ್ ಪತ್ತೆಯಾಗಿರುವಂಥದ್ದು. ಜಮೀರ್ ಅಹಮದ್ ಖಾನ್ಗೆ ಹಾಗಿದ್ರೆ ಈ ಒಂದು ಆಘಾತ ತಪ್ಪೋದಿಲ್ವಾ, ಮತ್ತೇನಾದ್ರೂ ಕಿರಿಕಿರಿ ಆಗುತ್ತಾ ಅಂತವಾ? ಈಗ ಆಲ್ರೆಡಿ ರಿಲೀಫ್ ಬೆನ್ನಲ್ಲೇ ಮತ್ತೆ ಶಾಕ್ ಕೊಡೋದಕ್ಕೆ ಆಲಂ ಪಾಷಾ ನಿರ್ಧಾರವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೂ ಈಗ
ಹೋಗೋದಕ್ಕೆ ರೆಡಿ ಆಗಿರುವಂಥದ್ದು. ಜಮೀರ್ DCM ಆಗುವಂತಹ ಸಾಧ್ಯತೆ ಇದೆ, ತನಿಖೆಯಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಕೂಡ ಇರುವಂಥದ್ದು. ಜಮೀರ್ ಪ್ರಕರಣವನ್ನ CBI ಕೊಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಆಲಂ ಪಾಷಾ. ಈ ಹಗರಣದ ಹಿಂದಿನ ಕಹಾನಿ ಬಯಲಿಗೆ ಬರಲೇಬೇಕು, ಈ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗಲೇಬೇಕು ಅಂತ ಹೇಳಿರುವಂಥದ್ದು. ಅಲ್ಲಿಯವರೆಗೆ ನಾನು ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ.